ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತೋರಣಗಲ್ಲು ಗ್ರಾಮದ ಸುಮಾರು 40 ಹಳ್ಳಿಗಳ ಭೀಮ ಪರಿವಾರದೊಂದಿಗೆ ಭೀಮೋತ್ಸವ ಎನ್ನುವ ವಿನೂತನ ಮತ್ತು ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಭೀಮ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರ್ಯಕ್ರಮದ ಆಯೋಜಕ ತಂಡ ಪತ್ರಿಕಾಗೋಷ್ಠಿ ನಡೆಸಿ ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಸ್ತೂರಿ ಮಂಜುನಾಥ್, ಮಾದಾಪುರ ಮಲಿಯಪ್ಪ, ಶಂಕರ ತಾಳೂರು, ಪಂಪಾಪತಿ ನಾಗಲಾಪುರ, ನಾಗರಾಜ ಕುರೆಕುಪ್ಪ, ಶರಣು ನಾಗಲಾಪುರ, ವಿನೋದ್ ಕುಮಾರ್ ನಾರಾಯಣಪುರ, ನಿಂಗಪ್ಪ ತಾಳೂರು, ಸುರೇಶ್ ತಾಳೂರು, ಅರುಣ್ ಕುಮಾರ್ ತಾಳೂರು, ಸರದಾರ ಬಿ ಮರಿಯಮ್ಮನಹಳ್ಳಿ, ಸೋಮಶೇಖರ ತಾಳೂರು ಸೇರಿದಂತೆ ತಂಡದ ಯುವಕರು ಉಪಸ್ಥಿತರಿದ್ದರು. ತೋರಣಗಲ್ಲು ಡಿವಿಷನ್ ವರದಿಗಾರರು ಸಿದ್ದು ಪಂಚಪ್ಪ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮಸ್ಕಾರ ಬಂಧುಗಳೇ, ಎಲ್ರಿಗೂ ಜೈ ಭೀಮ್. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರುವಂತಹ ಉದ್ದೇಶ, ತೋರಣಗಲ್ ಭಾಗದಲ್ಲಿ ಎಲ್ಲ ಸಮಾನ ಭೀಮಾ ಸೇನಾನಿಗಳು ಸೇರಿಕೊಂಡು, ಸಮಾನ ವಯಸ್ಕರು ಸೇರಿಕೊಂಡು, ಎಲ್ಲ ಜಾತಿಯ ಸಮಾನ ಮನಸ್ಕರು ಸೇರಿಕೊಂಡು ಈ ಭಾಗದಲ್ಲಿ ಭೀಮೋತ್ಸವ 2025 ಎನ್ನುವಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಆಚರಿಸಲು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಭೀಮಾ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಭೀಮೋತ್ಸವದ ಕುರಿತಾಗಿ ನಮ್ಮ ತಂಡದ ರೂವಾರಿಗಳಾದಂತಹ ಶ್ರೀಯುತ ಕಸ್ತೂರಿ ಮಂಜುನಾಥ್ರವರು ಈ ಭೀಮೋತ್ಸವದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ಜೈ ಭೀಮ್. ಏನು ತೋರಣಗಲ್ಲು ಹೋಬಳಿ ಭಾಗದಲ್ಲಿ 40 ಹಳ್ಳಿಗಳಿಗೆ ಸೇರಿಕೊಂಡು ಇಲ್ಲಿನ ಎಲ್ಲ ಸಮುದಾಯಗಳ ಸಹಕಾರದೊಂದಿಗೆ ತೋರಣಗಲ್ಲು ರೈಲ್ವೆ ಸ್ಟೇಷನ್ನಲ್ಲಿ ಭೀಮೋತ್ಸವ ಕಾರ್ಯಕ್ರಮ ಅಂತ ಎಲ್ಲ ಸಮಾನ ಮನಸ್ಕರು ಹಮ್ಮಿಕೊಂಡಿದ್ದೀವಿ. ಈ ಗರುಡ ನ್ಯೂಸ್ ಮಾಧ್ಯಮದ ಮುಖಾಂತರ ನಾನು ತಮ್ಮಲ್ಲೆಲ್ಲ ಮನವಿ ಮಾಡಿಕೊಳ್ಳೋದೇನೆಂದರೆ, ಅಂಬೇಡ್ಕರ್ ಅವರನ್ನು ಪ್ರೀತಿಸುವಂಥ, ಅಂಬೇಡ್ಕರ್ ಅವರನ್ನು ಗೌರವಿಸುವಂಥ, ಸಂವಿಧಾನದ ಆಶಯಗಳ ಮೇಲೆ ಅಪಾರ ನಂಬಿಕೆ ಇರುವಂಥ ಎಲ್ಲ ಸಮುದಾಯದ ಬಂಧುಗಳು, ಇತರ ಸಮುದಾಯದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭೀಮೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಭಾಗದಲ್ಲೂ ಕೂಡ ಭೀಮನ ಚಿಂತನೆಗಳು, ಆಶಯಗಳು ಮೊಳಕೆಯಡೆಯಲಿ ಅಂತೇಳಿ ಈ ಮೂಲಕ ತಮ್ಮೆಲ್ಲಲ್ಲಿ ಮನವಿ ಮಾಡಿಕೊಳ್ತೇನೆ. ನಾಳೆ ನಡೆಯುವಂಥ ಅಂದರೆ ದಿನಾಂಕ 25/5/2025 ಭಾನುವಾರದಂದು ನಡೆಯುವಂಥ ಕಾರ್ಯಕ್ರಮಕ್ಕೆ, ಭೀಮೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಆಗಮಿಸ್ತಿದ್ದಾರೆ. ಅವ್ರ ಜೊತೆಗೆ ಮುಖ್ಯ ಭಾಷಣಕಾರರಾಗಿ ಅಕ್ಷತಾ ಕೇಶಿ ಹಾವೇರಿ, ಸಾಮಾಜಿಕ ಹೋರಾಟಗಾರರು, ಜೊತೆಗೆ ಇದರ ದಿವ್ಯ ಸಾನ್ನಿಧ್ಯವನ್ನು ಜ್ಞಾನಪ್ರಕಾಶ್ ಸ್ವಾಮೀಜಿ ಮೈಸೂರು ಇವರು ಕೂಡ ಆಗಮಿಸ್ತಿದ್ದಾರೆ. ಮತ್ತು ಈ ವೇದಿಕೆಯಲ್ಲಿ ನಾಡಿನಾದ್ಯಂತ ಹಾಡಿನ ಮೂಲಕ, ಕ್ರಾಂತಿಗೀತೆಗಳ ಮೂಲಕ ಹುಚ್ಚನ್ನೇ ಹಬ್ಬಿಸಿರುವಂಥ ನಿರ್ಮಲಾ DR ಅವರು ಕೂಡ ಆಗಮಿಸ್ತಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರು ಬರೆದಂಥ ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ 2 ಪುಸ್ತಕಗಳನ್ನು ಅನುವಾದ ಮಾಡಿರುವಂಥ ಆರಡಿ ಮಲ್ಲಯ್ಯ ಕಟ್ಟೇರ ಅವರು ಕೂಡ ಆಗಮಿಸ್ತಿದ್ದಾರೆ. ಈ ವೇದಿಕೆಯಲ್ಲಿ ವಿಶೇಷವಾಗಿ ಬಾಬಾ ಸಾಹೇಬರ ಅನುವಾದಿತ ಕೃತಿಗಳು 2, ಭಾರತದೊಳಗಿನ ಜಾತಿಗಳು ಮತ್ತು ಜಾತಿ ವಿನಾಶ ಎಂಬುವಂಥ 2 ಕೃತಿಗಳನ್ನು ಈ ವೇದಿಕೆ ಮುಖಾಂತರ ನಾವು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಆದ್ದರಿಂದ ದಯಮಾಡಿ ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಭೀಮನ ಚಿಂತನೆಗಳನ್ನು, ಭೀಮನ ಆಶಯಗಳನ್ನು ಒತ್ತು ಮೆರೆಸುವಂಥ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ. ಜೈ ಭೀಮ್. ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಗರುಡ ನ್ಯೂಸ್ ಚಾನಲ್ ವರದಿಗಾರರು, ಸಂಪಾದಕರು ಹಾಗೂ ಪ್ರಿಂಟ್ ಮಾಧ್ಯಮದ ಸಹೋದರರಿಗೆ ನಮಸ್ಕರಿಸುತ್ತಾ ಮತ್ತು ಎಲ್ಲ ಭೀಮ ಬಂಧುಗಳಿಗೆ ಭೀಮ ನಮನಗಳನ್ನು ತಿಳಿಸುತ್ತಾ, ನಾಳೆ ಅಂದರೆ ದಿನಾಂಕ 25/5/2025 ಭಾನುವಾರ ನಡೆಯುವಂತಹ ಭೀಮೋತ್ಸವ ಕಾರ್ಯಕ್ರಮ ಅನ್ನುವಂತಹ ವಿಶೇಷವಾದ ಕಾರ್ಯಕ್ರಮ ಸುಮಾರು ದಿನಗಳ ನಮ್ಮ ಕನಸದು. ಯಾಕೆಂದರೆ ಈ ಭಾಗದಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳನ್ನು ಸರ್ವರಲ್ಲೂ ಬಿತ್ತುವಂತಹ ಕೆಲಸ ಮತ್ತು ಅದರಿಂದ ಪ್ರೋತ್ಸಾಹ ಮಾಡುವಂಥ ಕೆಲಸ, ಅದನ್ನು ಹುಮ್ಮಸ್ಸಿನಿಂದ ಹೇಳುವಂಥ ಕೆಲಸವನ್ನು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಮಾಡುವಂಥ ಕೆಲಸ ಜರೂರಾಗಿ ಆಗಬೇಕಾಗಿರುವಂಥದ್ದು ತುಂಬ ಡಿಲೇ ಆಗಿತ್ತು. ಕಾರಣ ಏನಂತಂದರೆ ಈ ಚುನಾವಣೆಗಳು ಕೋಡ್ ಆಫ್ ಕಂಡಕ್ಟ್ ಬರುವಂಥದ್ದು, ಈ ಕೋವಿಡ್ ಬರುವಂಥದ್ದು, ಲಾಕ್ಡೌನ್ ಸೀಲ್ಡನ್ನು ಆಗುವಂಥ ಕಾರಣಕ್ಕಾಗಿ ಇದು ಪೋಸ್ಟ್ಪೋನ್ ಆಗಿತ್ತು. ಆದರೆ ಈ ವರ್ಷ ತುಂಬ ಅತ್ಯುತ್ತಮವಾದ ನಮಗೆ ಅವಕಾಶ ಸಿಕ್ಕಿದೆ. ಈ ಭೀಮೋತ್ಸವ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದರೆ ಬಾಬಾ ಸಾಹೇಬರ ಕನಸಿನಂತೆ ಸಾಕ್ಷರತೆಯನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಅವ್ರನ್ನ ನಾವು ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡೋದರ ಮೂಲಕ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣವನ್ನು ನಾವು ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ ಆ ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚಿನ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಬೇಕಾದಂತಹ ಹುಮ್ಮಸ್ಸನ್ನು ಬಾಬಾ ಸಾಹೇಬರ ಆಶಯಗಳ ನಿಟ್ಟಿನಲ್ಲಿ ಕೊಡುವಂಥದ್ದು. ಜೊತೆಗೆ ಈ ದೇಶದ ಆರ್ಥಿಕ ಮತ್ತು ರಾಜಕೀಯ, ಶೈಕ್ಷಣಿಕ ಯಾವುದೇ ವಿಚಾರ ಅಂತ ತಗೊಂಡಾಗ ಅತೀ ಕನಿಷ್ಠ ಮಟ್ಟದಲ್ಲಿ ಜೀವನ ಮಾಡ್ತಿರುವಂತಹ ಪೌರ ಕಾರ್ಮಿಕರು, ಈ ದೇಶವನ್ನು ಸ್ವಚ್ಛ ಮಾಡುವಂಥ ಪೌರ ಕಾರ್ಮಿಕರು, ಅವರನ್ನು ಅತಿ ಗೌರವವಾಗಿ ಗೌರವಿಸಿ ಬಾಬಾ ಸಾಹೇಬರ ಒಂದು ವ್ಯಾಪಾರೀಕರ ಏನೋ ಫುಟ್ಪಾತ್ನಲ್ಲಿ ಕೆಲಸ ಮಾಡುವಂಥ ಜನರಿಂದ ಹಿಡಿದು ಈ ದೇಶದ ಅತ್ಯುನ್ನತ ಸ್ಥಾನವಾಗಿರುವಂತಹ, ಈ ದೇಶದ ಮೊದಲ ಪ್ರಜೆ ಅನಿಸ್ಕೊಂಡಿರುವಂತಹ ರಾಷ್ಟ್ರಪತಿಯವರವರೆಗೂ ಕೂಡ ಗೌರವ ಸಲ್ಲಬೇಕು ಅನ್ನುವಂತಹ, ಗೌರವವಾಗಿ ಮಾತನಾಡಬೇಕು, ಗೌರವವಾಗಿ ವರ್ತನೆ ಮಾಡಬೇಕನ್ನುವ ಆಶಯಗಳನ್ನು ತೋರಿಸುವ ಸಲುವಾಗಿ ಪೌರ ಕಾರ್ಮಿಕರನ್ನು ನಾವಿಲ್ಲಿ ಗೌರವಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು. ಜೊತೆಗೆ ನಮ್ಮ ತೋರಣಗಲ್ ಭಾಗದಲ್ಲಿ ಇತ್ತೀಚೆಗೆ ಶಿಕ್ಷಣದ ಮಟ್ಟ ಕಡಿಮೆ ಆಗಿರುವ ಕಾರಣ ಏನಂತಂದರೆ ಇಲ್ಲಿ ತುಂಬ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಈ ಭಾಗದಲ್ಲಿ ಶಿಕ್ಷಣ ಅನ್ನೋದು ಮರೀಚಿಕೆಯಾಗಿದೆ. ಅಲ್ಪ ಸ್ವಲ್ಪ ದುಡಿಮೆಯಿಂದ ಜನಗಳು ಅಲ್ಲಿಗೆ ಸಾಕು ಅನ್ನುವ ಮಟ್ಟದಲ್ಲಿ ಜೀವನ ಮಾಡ್ತಿದ್ದಾರೆ. ಅವರಿಗೆ ಉತ್ತಮ ಶಿಕ್ಷಣದಿಂದ ಆಗುವಂತಹ ಉದ್ದೇಶಗಳೇನು, ಉಪಯೋಗಗಳೇನು, ಅದರಿಂದ ಸಿಗುವಂಥ ಸೌಲಭ್ಯಗಳೇನು ಅನ್ನುವಂಥದ್ದನ್ನು ತಜ್ಞರಿಂದ ಇಲ್ಲಿಗೆ ಭಾಗವಹಿಸುವಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿ ಆಗಿರಲಿ, ನಮ್ಮ ಕೆ ಸಿ ಅಕ್ಷತಾ ಅವರಾಗಿರಲಿ, ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಭಾಗದ ಎಲ್ಲ ಪಕ್ಷದ ಮುಖಂಡರು, ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶಿಕ್ಷಣದ ಕುರಿತಾಗಿ, ಬಾಬಾ ಸಾಹೇಬರ ಕುರಿತಾಗಿ, ಸಂವಿಧಾನದ ಆಶಯಗಳ ಕುರಿತಾಗಿ ಈ ಜನಗಳಲ್ಲಿ ಅವರೆಲ್ಲರ ಮುಖಾಂತರವಾಗಿ, ಈ ಭೀಮೋತ್ಸವ ಕಾರ್ಯಕ್ರಮದ ಮುಖಾಂತರವಾಗಿ ಮತ್ತು ನಮ್ಮ ಆಯೋಜನಾ ಸಮಿತಿ ಮತ್ತು ಶಾಖ್ಯ ಮಿತ್ರ ಬಳಗದ ಸಲುವಾಗಿ ಇವರೆಲ್ಲರಿಂದ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಾಬಾ ಸಾಹೇಬರ ಆಶಯಗಳು, ಚಿಂತನೆಗಳಿಗೆ ಒಗ್ಗಿಕೊಂಡು ಬದುಕುವಂಥ ಜೀವನ ಮಾಡೋದ್ರ ಜೊತೆಗೆ ಈ ದೇಶದ ಕಾನೂನನ್ನು, ಈ ದೇಶದ ಸಂವಿಧಾನವನ್ನು ಗೌರವಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕನ್ನಡಿಗರು ಅನ್ನುವ ನಿಟ್ಟಿನಲ್ಲಿ ಸಾಗೋಣ ಅನ್ನುವ ಕಾರಣಕ್ಕೆ ಈ ಭೀಮೋತ್ಸವ ಕಾರ್ಯಕ್ರಮವನ್ನು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ನೀವೆಲ್ಲರೂ ತಪ್ಪದೆ ಸ್ವ-ಇಚ್ಛೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಬಾಬಾ ಸಾಹೇಬರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ಅಂತೇಳಿ ವಿನಂತಿ ಮಾಡ್ಕೊಳ್ತಾ, ಮತ್ತೊಮ್ಮೆ ನೀವೆಲ್ಲರೂ ಕೂಡ ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಮಟ್ಟದಲ್ಲಿ ಬರಬೇಕಂತೇಳಿ ನಮ್ಮ ಆಯೋಜನಾ ತಂಡದ ಪರವಾಗಿ ನಾನು ಮನವಿ ಮಾಡ್ತಿದ್ದೇನೆ. ನಮಸ್ಕಾರ. ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ದಿನಾಂಕ 25/5/2025 ತೋರಣಗಲ್ ರೈಲ್ವೆ ನಿಲ್ದಾಣ KB ಪಕ್ಕದಲ್ಲಿ ಈ ಒಂದು ತೋರಣಗಲ್ ಹೋಬಳಿ ಮಟ್ಟದ ಸುಮಾರು 40 ಹಳ್ಳಿಗಳ ಒಂದು ಸಮಾನ ಮನಸ್ಕರು ಸೇರಿಕೊಂಡು, ಈ ಒಂದು ಭೀಮಾ ಸೇನಾನಿಗಳು ಸೇರಿಕೊಂಡು ಆಯೋಜಿಸಿರುವಂತಹ ಭೀಮಾ ಉತ್ಸವ, ಅಂದರೆ ಈ ಒಂದು ಅಂಬೇಡ್ಕರ್ ಅವರ ಒಂದು ಹಬ್ಬದಲ್ಲಿ, ಅಂಬೇಡ್ಕರ್ ಉತ್ಸವದಲ್ಲಿ ಎಲ್ಲರೂ ಸೇರಿಕೊಂಡು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎಲ್ಲ ಒಂದು ನಮ್ಮ ಹೋಬಳಿ ಮಟ್ಟದಲ್ಲಿ ಮತ್ತು ನಮ್ಮ ಒಂದು ತಾಲೂಕು ಮಟ್ಟದಲ್ಲಿ ಅವರ ಒಂದು ಚಿಂತನೆಗಳನ್ನು ಎಲ್ಲ ಜನಗಳಿಗೆ ಪಸರಿಸುವಂತಹ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳ್ಬೇಕಂತೇಳಿ ಈ ಒಂದು ಗರುಡ ನ್ಯೂಸ್ನ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೈ ಭೀಮ್. ಇದೇ ತಿಂಗಳು 25ನೇ ತಾರೀಕು ದಿನಾಂಕದಂದು ಭೀಮೋತ್ಸವ ಕಾರ್ಯಕ್ರಮವನ್ನು ರೈಲ್ವೆ ಸ್ಟೇಷನಲ್ಲಿ ಹಮ್ಮಿಕೊಂಡಿರೋದ್ರಿಂದ ಈ ಭೀಮೋತ್ಸವ ಕಾರ್ಯಕ್ರಮ ಮಾಡುವ ಉದ್ದೇಶ ಏನೆಂದರೆ, ಈ ಭೀಮೋತ್ಸವ ಕಾರ್ಯಕ್ರಮ ಮಾಡೋದ್ರಿಂದ ಒಂದಿಷ್ಟು ಶಾಲೆಯ ಮಕ್ಕಳಿಗೂ ಮತ್ತು ಪ್ರತಿಭಾವಂತರಿಗೆ ಭಾಳ ಒಳ್ಳೆಯ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡೋದರಿಂದ ಈ ಭೀಮೋತ್ಸವ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ಹೇಳ್ಕೊಂಡು ಎಲ್ರಿಗೂ ಜೈ ಭೀಮ್. ತೋರಣಗಲ್ ಹೋಬಳಿಯಲ್ಲಿ ಭೀಮೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು 25ನೇ ತಾರೀಕಿಗೆ ಭಾನುವಾರದಂದು ನಾವು ಹಮ್ಮಿಕೊಳ್ಳಲಾಗಿದೆ. ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ 40 ಹಳ್ಳಿಗಳಲ್ಲಿ ಸೇರಿಕೊಂಡು ಸುಮಾರು ಭೀಮೋತ್ಸವ ಕಾರ್ಯಕ್ರಮವನ್ನು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಂದ, ಆಮೇಲೆ ಎಲ್ಲ ಸಮುದಾಯಗಳನ್ನು ಸೇರಿಕೊಂಡು ಈ ಭೀಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ
ಭೀಮೋತ್ಸವ ಕಾರ್ಯಕ್ರಮದ ಉದ್ದೇಶ ಬಂದ್ಬಿಟ್ಟು ಸಂವಿಧಾನದ ಆಶಯಗಳು ಮತ್ತು ಬಾಬಾ ಸಾಹೇಬರ ಅಂಬೇಡ್ಕರ್ಗಳ ಚಿಂತನೆಗಳನ್ನು ಎಲ್ಲರಿಗೆ ಮನಮುಟ್ಟುವಂಥ ಕಾರ್ಯಕ್ರಮಗಳು ನಡಿಬೇಕಂತೇಳಿ ಸುಮಾರು ಒಂದು 2-3 ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ಆಲೋಚನೆ ಮಾಡ್ತಾ ಇದ್ವಿ. ಅದು ಈಗ ನೆರವೇರಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ನಮೋ ಬುದ್ಧಾಯ. ಇದೇ ತಿಂಗಳು 25ನೇ ತಾರೀಕು ಅಂದರೆ ನಾಳೆ ತೋರಣಗಲ್ ಹೋಬಳಿ ಮಠದಲ್ಲಿ ಭೀಮೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ತಾವುಗಳು ಬನ್ನಿ, ತಮ್ಮವ್ರನ್ನ ಕರೆತನ್ನಿ. ಎಲ್ಲರಿಗೂ ಜೈ ಭೀಮ್. ನಾಳೆ 25/5/2025 ಭೀಮೋತ್ಸವ ಕಾರ್ಯಕ್ರಮ ತೋರಣಗಲ್ ಹೋಬಳಿಯಲ್ಲಿ ಹಮ್ಮಿಕೊಂಡಿದೆ. ಹಾಗಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಭೀಮನ ಅಭಿಮಾನಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಕೊಟ್ಟಿದ್ದಾರೆ. ಅದರಲ್ಲಿರ್ತಕ್ಕಂಥ ಹಕ್ಕುಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು ನಾವು ಕಾಪಾಡಬೇಕಾಗಿದೆ. ಇವತ್ತು ಸಂವಿಧಾನನ ಉಳಿಸ್ಬೇಕಾಗಿದೆ. ಹಾಗಾಗಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಯುವಜನರಿಗಾಗಿರ್ಬೋದು ಅವ್ರಿಗೆ ಮುಖ್ಯವಾಗಿ ಶಿಕ್ಷಣದ ಅರಿವು ಆಗಬೇಕನ್ನೋ ಕಾರಣಕ್ಕೋಸ್ಕರ ಈಗ ನಾವು 40 ಹಳ್ಳಿಗಳಲ್ಲಿ ಸೇರಿಕೊಂಡು ಹೋಬಳಿ ಮಠದಲ್ಲಿ ಈಗ ಭೀಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸ್ಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ಜೈ ಭೀಮ್. ಭೀಮೋತ್ಸವ 2025 ಅಂದರೆ ನಾಳೆ ನಡೆಯುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಒಂದು ಉದ್ದೇಶ ಏನು ಅಂತಂತಂದರೆ, ಮುಖ್ಯವಾಗಿ 48 ಹಳ್ಳಿಗಳಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ನಮ್ಮದು ಗಡಿ ಭಾಗ ಆಗಿರೋದ್ರಿಂದ ಶೈಕ್ಷಣಿಕವಾಗಿ ಹಿಂದುಳಿತಾ ಇದೆ. ಈ ನಿಟ್ಟಿನಲ್ಲಿ ತಂದೆ ಆದಂತಹ ಅಂಬೇಡ್ಕರ್ ಚಿಂತನೆಗಳನ್ನು ಒಗ್ಗೂಡಿಸ್ಕೊಂಡಿರುವಂಥ ಯುವಕರೆಲ್ಲ ಸೇರಿಕೊಂಡು ಮತ್ತು ಮನಸ್ಕರೆಲ್ಲರೂ ಸೇರಿಕೊಂಡು ಈ ಥರದ ಒಂದು ದೊಡ್ಡ ಚಿಂತನೆ ಇಟ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಬೇಕಾಗಿದೆ. ಮುಖ್ಯವಾಗಿ ಅಂಬೇಡ್ಕರ್ ಹೇಳಿರುವಂತೆ ಒಂದು ಮಾತು, ಶಿಕ್ಷಣ ಎನ್ನುವುದು ಹುಲಿಯ ಹಾಲು ಇದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕೆನ್ನುವಂಥ ಮಾತನ್ನು ಎಲ್ಲರೂ ಕೂಡ ನೆನಪು ಮಾಡಿಕೊಳ್ಬೇಕಾಗಿದೆ. ಮುಖ್ಯವಾಗಿ ಶಿಕ್ಷಣದ ಮೂಲಕ ಒಂದು ಕ್ರಾಂತಿಯನ್ನು ನಾವು ಮೊಳಗಿಸಬೇಕಾಗಿದೆ. ಮುಖ್ಯವಾಗಿ ನಮ್ಮ ಗಡಿ ಭಾಗದಲ್ಲಿ ಶಿಕ್ಷಣದ ಕೊರತೆ ಹೆಚ್ಚಾಗಿರೋದ್ರಿಂದ ವೈಜ್ಞಾನಿಕ ಚಿಂತನೆಗಳು ಕಡಿಮೆ ಆಗ್ತಾ ಇದ್ದಾವೆ. ವೈಜ್ಞಾನಿಕ ಮತ್ತು ವೈಚಾರಿಕ ಚಿಂತನೆಗಳನ್ನು ಜನರಲ್ಲಿ ಬಿತ್ತಬೇಕಾಗಿದೆ ಅನ್ನುವಂಥ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಯುವಕರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ.